ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ಬಟರ್ಫ್ರೂಟ್ ಫಾರ್ಮಿಂಗ್ ಹತ್ರ ಬಂದಿದ್ದೀನಿ. ಈ ಒಂದು ಬಟರ್ಫ್ರೂಟ್ ಫಾರ್ಮಿಂಗ್ ಅಂದ್ರೆ ಸಾಕಷ್ಟು ವಿಡಿಯೋಗಳನ್ನ ನಾನು ಮಾಡಿದ್ದೀನಿ. ಬರೀ ಬಟರ್ಫ್ರೂಟ್ ಗಿಡಗಳನ್ನ ನಾನು ಸಾಕಷ್ಟು ಸುಮಾರು ಒಂದು 2 ವರ್ಷದಿಂದನೂ ಕೂಡ ಬಟರ್ಫ್ರೂಟ್ ಗಿಡಗಳನ್ನ ನಾನು ತೋರಿಸ್ಕೊಂಡು ಬರ್ತಾ ಇದ್ದೀನಿ. 1 ವರ್ಷದ್ದು, 2 ವರ್ಷದ್ದು, 3 ವರ್ಷದ್ದು, 3.5 ವರ್ಷ, ಮತ್ತೆ ಅದಾದ ನಂತರ ಫ್ಲವರಿಂಗ್ ಆಗ್ತಿರುವಂಥದ್ದು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಸಂಬಂಧಪಟ್ಟಿಗೆ ಒಂದು 10-15 ವಿಡಿಯೋಗಳನ್ನ ನಾನು ಮಾಡಿದ್ದೀನಿ. ಯಾವುದರಲ್ಲೂ ಕೂಡ ಬಟರ್ಫ್ರೂಟ್ ಇರುವಂಥದ್ದು ನಾನು ತೋರಿಸಿಲ್ಲ ನಿಮಗೆ. ಅಂದರೆ ಹೆಚ್ಚಾಗಿ ಆ ಥರ ಒಂದು ಇಳುವರಿ ಕೂಡ ಬಂದಿರಲಿಲ್ಲ. ಈಗ ಎಲ್ಲ ಕೂಡ ಕಮೆಂಟ್ಸ್ ಆಗ್ತಾ ಇದೆ. ನಾನು ಯಾವ ತೋಟಗಳಲ್ಲಿ ನಾನು ಆಲ್ರೆಡಿ ವಿಡಿಯೋಗಳನ್ನ ಮಾಡಿದ್ದು. ಲಾಸ್ಟ್ ಟೈಮಲ್ಲಿ ಇದೇ ಒಂದು ತೋಟದಲ್ಲಿ ನಾನು ವಿಡಿಯೋ ಮಾಡಿದ್ದೆ. ಫ್ಲವರಿಂಗ್ ಆಗಿತ್ತು, ತುಂಬಾ ಕೂಡ ಫ್ಲವರಿಂಗ್ ಆಗಿತ್ತು, ಹೆಚ್ಚಿನದಾಗಿ ಫ್ಲವರಿಂಗ್ ಆಗಿತ್ತು. ಯಾವುದೂ ಕೂಡ ಫ್ಲವರ್ ಡ್ರಾಪ್ ಆಗಿರಲಿಲ್ಲ. ಅದ್ರ ಬಗ್ಗೆ ಡೀಟೇಲನ್ನು ಕೊಟ್ಟಿದ್ದೆ. ಮತ್ತು ವೆರೈಟಿ ಇಂತಿಂಥ ವೆರೈಟಿ ಇದೆ ಅಂತ ಕೂಡ ಹೇಳಿದ್ದೆ. ಅವಾಗ ಬರೀ ಎಲೆ ನೋಡಿನೂ ಕೂಡ ಹೇಳಿದ್ದೆ. ಜೊತೆಗೆ ಹೂ ನೋಡಿ ಹೇಳೋಕ್ಕಾಗಲ್ಲ, ಎಲೆ ನೋಡಿ ನಾನು ಹೇಳಿದ್ದೆ ಇಂಥ ವೆರೈಟಿ ಇರ್ಬೋದು ಅಂತ ಹೇಳಿದ್ದೆ. ಬಟ್ ಇವಾಗ ಬಂದ್ಬಿಟ್ಟು ನಿಮಗೆ ಕಾಯಿನೇ ತೋರಿಸ್ಕೊಂಡೇ ಇಂಥ ವೆರೈಟಿನೇ ಇದೆ ಅಂತೇಳಿ ನಾನು ನಿಮಗೆ ಡೀಟೇಲನ್ನು ಕೊಡ್ತಾ ಇದ್ದೀನಿ. ಇವಾಗ ಈ ಒಂದು ತೋಟದಲ್ಲಿ 3ನೇ ಹಾರ್ವೆಸ್ಟಿಂಗ್ ಇರುವಂಥದ್ದು. ಈಗ ಆಲ್ರೆಡಿ 3ನೇ ಹಾರ್ವೆಸ್ಟ್ ಕಂಪ್ಲೀಟ್ ಆಗಿರುವಂಥದ್ದು. ಈಗ 4ನೇ ಹಾರ್ವೆಸ್ಟಿಂಗ್ ಇರುವಂಥದ್ದು. ಇದು ಒಂದೇ ಗಿಡದಲ್ಲಿ ಸುಮಾರು ಇವಾಗ ಪ್ರೆಸೆಂಟ್ ಇರುವಂಥದ್ದು 100-150 kg ಅಷ್ಟು ಬಟರ್ಫ್ರೂಟ್ ನೀವು ನೋಡ್ಬೋದು. ಈಗ ನೀವು ನನ್ನ ಹಿಂದೆ ನೋಡ್ತಾ ಇರುವಂಥದ್ದು ಈ ಒಂದು ಗಿಡ ಬಂದ್ಬಿಟ್ಟು ಬಲ್ಬ್ ವೆರೈಟಿ ಇರುವಂಥದ್ದು ಗಿಡ. ತುಂಬಾನೇ ಕೂಡ ಹೆಚ್ಚಿನದಾಗಿ ಇಳುವರಿಯನ್ನು ಕೊಟ್ಟಿರುವಂಥದ್ದು. ನಾವು ಎಷ್ಟು ಫ್ಲವರ್ ನಾವು ನಿಮಗೆ ತೋರಿಸಿದ ಲಾಸ್ಟ್ ಟೈಮು, ಅದೇ ರೀತಿಯಲ್ಲೇ ಹೆಚ್ಚಿನದಾಗಿ ನೋಡಿ ಎಷ್ಟು ಥರದ್ದು ಚೆನ್ನಾಗಿ ಬಿಟ್ಟಿದೆ ಅನ್ನೋದಂದರೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಯಾವುದೂ ಕೂಡ ಫ್ಲವರ್ ನಮಗೆ ಡ್ರಾಪ್ ಆಗಲಿಲ್ಲ, ತುಂಬಾ ಕೂಡ ಚೆನ್ನಾಗಿ ಬಂದಿದೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಅದ್ಭುತವಾಗಿ ಬಿಟ್ಟಿದೆ. ಆಲ್ಮೋಸ್ಟ್ ಅಲ್ಲಿ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ಬರೀ ಗಿಡಗಳನ್ನ ನೋಡಿಕೊಂಡು ಯಾವ್ದು ಹಣ್ಣುಗಳೇ ಕಾಣ್ತಾ ಇಲ್ವಲ್ಲಪ್ಪ ಅನ್ನೋ ರೀತಿಯಲ್ಲಿ ನೀವು ಇದ್ರಿ. ಬಟ್ ಇವತ್ತು ಭಾಳ ನಿಮಗೆ ನೋಡೋದಕ್ಕೆ ತುಂಬಾನೇ ಕೂಡ ಖುಷಿ ಅಂತ ಅನ್ಸುತ್ತೆ. ನೋಡಿ ಇದನ್ನ ನೋಡ್ತಾ ಇದ್ರೆ, ಫೀಲ್ ಮಾಡ್ತಾ ಇದ್ರೆ ಒಂಥರ ಖುಷಿ ಆಗ್ತದೆ. ಯಾಕೆಂದ್ರೆ ಸುಮಾರು ಒಂದು 2-2.5 ವರ್ಷದಿಂದ ನಾನು ಸತತವಾಗಿ ವಿಡಿಯೋಗಳನ್ನ ಬಟರ್ಫ್ರೂಟ್ ಬಗ್ಗೆನೇ ಜಾಸ್ತಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದ್ರಲ್ಲಿ ಜಾಸ್ತಿ ಇನ್ಕಮ್ ಇದೆ, ರೈತರುಗಳಿಗೆ ಭಾಳ ಅನುಕೂಲ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾಡ್ತಾ ಇದ್ದೆ. ಬಟ್ ಇವತ್ತು ಇದನ್ನ ಬಟರ್ಫ್ರೂಟ್ ಅಂತ ನಾನು ಹಿಡ್ಕೊಳ್ಳೋದಕ್ಕೆ, ಅದನ್ನ ಫೀಲ್ ಮಾಡೋದಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ನೋಡಿ ಇದು ನನ್ನ ಕೈಯಾರ ನಾನು ಇಟ್ಕೊಂಡಿರೋದು. ಲಾಸ್ಟ್ ಟೈಮ್ ಇದುವರೆಗೂ ನಾನು ಬಟರ್ಫ್ರೂಟ್ ಇಟ್ಕೊಂಡಿರೋ ಹೋಗಿ ಜ್ಯೂಸ್ ಕುಡಿದಿರೋದು ಅಂಗಡಿನಲ್ಲಿ ಒಂದು 60 ರೂಪಾಯಿ 70 ರೂಪಾಯಿ ಕೊಟ್ಬಿಟ್ಟು ಜ್ಯೂಸ್ ಕುಡಿದೀನಿ ಅಷ್ಟೇ ಹೊರತು ಅದನ್ನ ನಾನು ಕೈನಲ್ಲಿ ಫೀಲ್ ಮಾಡಲೇ ಇಲ್ಲ. ಈಗ ನಾನು ಈ ಒಂದು ತೋಟದಲ್ಲಿ ಈ ಒಂದು ಬಲ್ಬ್ ವೆರೈಟಿ ಆದಂಥ ಒಂದು ಬಟರ್ಫ್ರೂಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಒಂದು ವೆರೈಟಿ, ಒಂದು ಬಟರ್ಫ್ರೂಟ್ನಲ್ಲಿ ಇನ್ನೂ ಕೂಡ ಸಾಕಷ್ಟು ವೆರೈಟಿಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೆಕ್ಸ್ಟ್ ಯಾವ ಒಂದು ಗಿಡದಲ್ಲಿ ಯಾವ ಒಂದು ವೆರೈಟಿ ಇದೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ಇವಾಗ ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಇದು ಸರ್ಕಲ್ ವೆರೈಟಿ. ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಅಂದರೆ ಯಾವ ಒಂದು ಸರ್ಕಲ್ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ. ಸರ್ಕಲ್ ಅಥವಾ ರೌಂಡ್ ಅಂತ ಹೇಳ್ಬೋದು ಈ ಒಂದು ವೆರೈಟಿ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಒಂದು 5 ವರ್ಷದ ಗಿಡ. ಇದನ್ನು ಕೂಡ 3ನೇ ಹಾರ್ವೆಸ್ಟಿಂಗ್ ಬಂದಿರುವಂಥದ್ದು. ಅಷ್ಟಾಗಿದ್ರೂ ಕೂಡ ಇನ್ನೂ ಕೂಡ ಸಾಕಷ್ಟು, ಇನ್ನೂ ಒಂದು 50ರಿಂದ ಒಂದು 100 kg ಅಷ್ಟು ಹಣ್ಣುಗಳು ನೀವು ಇಲ್ಲಿ ಇನ್ನೂ ಕೂಡ ಹಾರ್ವೆಸ್ಟಿಂಗ್ ರೆಡಿ ಇರುವಂಥದ್ದು. ಈ ಒಂದು ಹಾರ್ವೆಸ್ಟಿಂಗ್ ಮಾಡುವಂಥ ಟೈಮ್ನಲ್ಲಿ ಗಾತ್ರ ಹೇಗಿರಬೇಕು, ಜೊತೆಗೆ ಯಾವ ಒಂದು ಟೈಮಲ್ಲಿ ನಾವು ಕಟಾವು ಮಾಡಬೇಕು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನಾವು ಗಾತ್ರ ನೋಡ್ತೀವಿ. ಕೆಲವೊಂದು ವೆರೈಟಿನಲ್ಲಿ ಒಂದು 200 ಗ್ರಾಮ್ ಬರ್ಬೋದು, 250 ಗ್ರಾಮ್ ಬರ್ಬೋದು, 300 ಗ್ರಾಮ್ ಬರ್ಬೋದು. ಕೆಲವೊಂದು 1 kg 1.5 kg ಬರುವಂಥದ್ದಿದೆ. ಅದರ ಸೈಜ್ ಮೇಲೆ ನಾವು ಅದನ್ನು ಹಾರ್ವೆಸ್ಟಿಂಗ್ ಮಾಡಬೇಕಾಗುತ್ತೆ. ನೀವು ಯಾವುದೋ ಒಂದು ಈಚು ಕಿತ್ಕೊಂಡು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ, ಜೊತೆಗೆ ಟೇಸ್ಟ್ ಕೂಡ ಬರೋದಿಲ್ಲ. ಅಕಸ್ಮಾತ್ ಏನೋ ಡಿಮ್ಯಾಂಡ್ ಇತ್ತು ಅನ್ನೋದು ರೀತಿಯಾಗಿದ್ದಾಗ ಆ ರೀತಿ ನೀವು ಮಾಡ್ಬೋದು, ಅದರಿಂದ ಏನೂ ತಪ್ಪೇನಾಗೋದಿಲ್ಲ. ಬನ್ನಿ ನೆಕ್ಸ್ಟ್ ಗಿಡ ಯಾವುದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಒಂದು ಬಲೂನ್ ವೆರೈಟಿಯ ಒಂದು ಬಟರ್ಫ್ರೂಟು. ನೀವು ಒಂದು ಬಲೂನ್ ಹೇಗಿದೆಯೋ ಅದು ಬಲೂನ್ನ ಊದ್ದಾಗ ಯಾವ ರೀತಿಯಲ್ಲಿ ಕಾಣುತ್ತೆ ನಿಮಗೆ, ಸೇಮ್ ಅದೇ ರೀತಿಯಲ್ಲೇ ಇರುವಂಥ ಒಂದು ಬಟರ್ಫ್ರೂಟು. ಅದಕ್ಕೋಸ್ಕರವಾಗಿ ಇದನ್ನ ಬಲೂನ್ ವೆರೈಟಿ ಅಂತ ಕರೀತಾರೆ. ಅದಕ್ಕೇನು ನಾವು ಇಂತಿದ್ದ ನೇಮ್ ಅಂತ ಏನಿಲ್ಲ. ಇತ್ತೀಚೆಗೆ ಬರ್ತಾ ಇರುವಂಥದ್ದು ಇದರಲ್ಲಿ ಬಲೂನ್ ಥರ ಕಾಣ್ತಾ ಇರೋದಕ್ಕೆ ಬಲೂನ್ ವೆರೈಟಿ ಅಂತ ಹೇಳ್ತಾರೆ. ಬಲ್ಬ್ ಥರ ಕಾಣ್ತಾ ಇದೆ ಅಂದರೆ ಬಲ್ಬ್ ವೆರೈಟಿ ಅಂತ ಹೇಳ್ತಾರೆ. ಸಪೋಸ್ ಸರ್ಕಲ್ ಆಗಿದೆ, ರೌಂಡ್ ಇದೆ ಅಂದರೆ ಅದು ರೌಂಡ್ ವೆರೈಟಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಕರೆಕ್ಟಾಗಿ ಇಂಥದ್ದೇ ನೇಮ್ ಅಂತೂ ಕೂಡ ಯಾವುದು ಕೂಡ ಇನ್ನೂ ಚೂಸ್ ಆಗಿಲ್ಲ. ಹಾಗಾಗಿ ಇದನ್ನ ಬಲೂನ್ ವೆರೈಟಿ ಅಂತ ಹೇಳ್ತೀವಿ. ಬಲೂನ್ ಹೇಗಿದೆಯೋ ಸೇಮ್ ಅದೇ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದೆಲ್ಲ ಒಂದು ನೈಸ್ ಆಗಿರುತ್ತದೆ ಫ್ರೆಂಡ್ಸ್. ಇದೆಲ್ಲ ಈಗ ನಮ್ಮ ಒಂದು ಇಂಡಿಯನ್ ವೆರೈಟಿ ಏನಂತೆಲ್ಲ ಬರುತ್ತೋ ಅವೆಲ್ಲ ಕೂಡ ಒಂದು ಸರ್ಕಲ್ ಆಗಿರ್ಬೋದು, ಬಲೂನ್ ಆಗಿರ್ಬೋದು, ಬಲ್ಬ್ ಆಗಿರ್ಬೋದು, ಇವೆಲ್ಲ ಕೂಡ ನೈಸ್ ಆಗಿರುತ್ತೆ. ನೀವು ನೋಡ್ತಾ ಇರುವಂಥದ್ದು ಎಲ್ಲ ಫ್ರೂಟ್ಗಳು ಕೂಡ. ಇನ್ನು ಬೇರೆ ವೆರೈಟಿದು ಫಾರಿನ್ ವೆರೈಟಿ ನಿಮಗೆ ಆ ಕಡೆ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಫಾರಿನ್ ವೆರೈಟಿ ನಮ್ಮಲ್ಲಿ ಕೂಡ ಬಿಡುತ್ತಾ ಆಗತ್ತಾ ಅನ್ನೋದ್ರು ಕೂಡ ಕೆಲವರಿಗೆ ಡೌಟ್ ಇದೆ. ಅದನ್ನು ಕೂಡ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಎಲ್ಲ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾರ್ವೆಸ್ಟಿಂಗ್ ಆಲ್ರೆಡಿ 3 ಹಾರ್ವೆಸ್ಟಿಂಗ್ ಆಗಿರುವಂಥದ್ದು. ಈಗ 4ನೇ ಹಾರ್ವೆಸ್ಟಿಂಗ್ಗೆ ರೆಡಿ ಇರುವಂಥದ್ದು. ನೋಡಿ ಎಷ್ಟು ಬಿಟ್ಟಿದೆ ಅಂತಂದರೆ ನೋಡಿ, ಒಂದೊಂದು ಕೂಡ ಇಲ್ಲ ಅಂತಂದ್ರೆ ಒಂದು 200 ಗ್ರಾಮ್ ಅಷ್ಟು ಬರುತ್ತೆ ಈಗ ಆಲ್ಮೋಸ್ಟ್ ಅಲ್ಲ. ಆ ರೀತಿಯಲ್ಲಿ ಇರುವಂಥದ್ದು. ಇದಕ್ಕೆ ನಾವು ಇನ್ನೊಬ್ರು ಏನು ಹೇಳ್ತಾರೆ ಅಂತಂದರೆ, ಸಾಕಷ್ಟು ರೈತರುಗಳು ಭಾಳ ಕನ್ಫ್ಯೂಸ್ ಆಗಿದ್ದಾರೆ. ಯಾವ ರೀತಿ ಕನ್ಫ್ಯೂಸ್ ಆಗಿದ್ದಾರೆ ಅಂತಂದರೆ, ಇದು ನಮ್ಮ ಒಂದು ಇದು ಇಂಡಿಯನ್ ವೆರೈಟಿ ಅಲ್ಲ,
ಇದು ಫಾರಿನಿಂದ ತರ್ತಾರದಿಂದ ಇದಕ್ಕೆ ಸಾಕಷ್ಟು ನಾವು ಗಮನ ಇಟ್ಟು ಕೆಲಸ ಮಾಡ್ಬೇಕಾಗತ್ತೆ, ಇದನ್ನ ಮುತುವರ್ಜಿಯಿಂದ ನೋಡ್ಕೋಬೇಕು ಅನ್ನೋ ತರ ಕೆಲವರು ಹೇಳ್ತಾರೆ. ಆದ್ರೆ ಇದು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಇದಕ್ಕೆ ಒಂದು ಪೋಷಣೆ ಮಾಡುವಂತ ಅವಶ್ಯಕತೆ ಇಲ್ಲ. ನಾವು ಮಾವನ್ನ ಯಾವ ರೀತಿಯಲ್ಲಿ ಬೆಳಿತೀವೋ, ಮಾವು ಯಾವ ರೀತಿಯಲ್ಲಿ ನಾವು ಆರೈಕೆಯನ್ನು ಮಾಡ್ತೀವೋ ಆ ರೀತಿ ಮಾಡಿದ್ರೆ ಸಾಕು, ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ. ಹೆಚ್ಚಿನದಾಗಿ ಆರೈಕೆ ಮಾಡಿದಷ್ಟು ಕೂಡ ಇಳುವರಿ ನಾವು ತುಂಬಾನೇ ಕೂಡ ಕಡಿಮೆ ತಗೊಳ್ತೀವಿ ಫ್ರೆಂಡ್ಸ್. ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಲ್ಬ್ ವೆರೈಟಿ ಅಂದ್ರೆ ನೀವು ಕಾಣ್ತಾ ಇರ್ಬೋದು. ಇದು ಕೂಡ ತುಂಬಾ ನೈಸ್ ಆಗಿದೆ, ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ನೈಸ್ ಆಗಿದೆ. ಈಗ ನಿಮ್ಗೆ ಬಲ್ಬ್ ಯಾವ ರೀತಿ ಕಾಣ್ತೀವಿ, ಮನೆಯಲ್ಲಿ ಬಲ್ಬ್ ಹಾಕ್ತೀವಿ ನೋಡಿ, ಇನ್ಕ್ಯಾಂಡೆಸೆಂಟ್ ಬಲ್ಬ್ ಅಂತ ಹೇಳ್ತೀವಿ ನೋಡಿ. ಒಂದು 100 ವ್ಯಾಟು, ಒಂದು 60 ವ್ಯಾಟ್ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇದ್ವಿ ಬಲ್ಬ್. ಆ ರೀತಿಯಲ್ಲಿ ಕಾಣ್ತೀವಿ ನೋಡಿ. ಯಾವ ರೀತಿ ಬಲ್ಬ್ ಹೇಗಿದೆಯೋ ಸೇಮ್ ಅದೇ ರೀತಿ ಇರೋದ್ರಿಂದ ಅದಕ್ಕೆ ಬಲ್ಬ್ ವೆರೈಟಿ ಅಂತ ಕೂಡ ನಾವು ಕರಿತೀವಿ. ನೋಡಿ ಇಲ್ಲೆಲ್ಲ ಕೂಡ ಬಿಟ್ಟಿರುವಂತ ನೋಡಿ, ಬಹಳ ಅದ್ಭುತವಾಗಿ ಕಾಣ್ತಾ ಇರುವಂತದ್ದು ಈ ಒಂದು ಬಲ್ಬ್ ವೆರೈಟಿ, ಬಹಳ ಕೂಡ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರುವಂತದ್ದು ಬಲೂನ್ ವೆರೈಟಿ. ಇನ್ನೊಂದು ನೀವು ನೋಡ್ತಾ ಇರುವಂತದ್ದು ಬಟರ್ ಫ್ರೂಟ್. ನೋಡಿ ಇದ್ರಲ್ಲಿ ಎಷ್ಟು ಫಲವನ್ನ ಕಚ್ಚಿದೆ, ಎಷ್ಟು ಫಲವನ್ನು ಬಿಟ್ಟಿದೆ ನೋಡಿ, ಬಹಳ ಚೆನ್ನಾಗಿದೆ. ಯಾವ ರೀತಿ ನಮ್ಗೆ ಬಲೂನ್ ಯಾವ ರೀತಿ ಕಾಣುತ್ತೋ ಸೇಮ್ ಅದೇ ರೀತಿನಲ್ಲೇ ಇರುವಂತದ್ದು. ಇದು ಕೂಡ ನೈಸ್ ಆಗಿ ಅಂದ್ರೆ ಒಂಥರ ಸಾಫ್ಟ್ ಆಗಿ ಆಗಿರುತ್ತೆ, ಹಾರ್ಡ್ ಇರೋದಿಲ್ಲ, ಇದು ಸಾಫ್ಟ್ ಆಗಿರುತ್ತೆ, ಒಂಥರ ಶೈನಿಂಗ್ ಇರುವಂತದ್ದು ಹಣ್ಣುಗಳು. ನೀವೆಲ್ಲ ನೋಡ್ತೀವಿ ನೋಡಿ, ಎಷ್ಟು ಅದ್ಭುತವಾಗಿ ಹೆಚ್ಚು ಯಥೇಚ್ಛವಾಗಿ ಇಳುವರಿಯನ್ನ ಕೊಟ್ಟಿರುವಂತದ್ದು. ನೋಡಿ ಇಲ್ಲಿ ನೋಡಿ ಯಾವ ರೀತಿ ಇದೆ ನೋಡಿ. ಇದನ್ನ ಕೈನಲ್ಲಿ ನನಗೆ ಫೀಲ್ ಮಾಡೋದಕ್ಕೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾನು ಬಟರ್ ಫ್ರೂಟ್ ಇದೆ ಅಂತ ಅಂದ್ಬಿಟ್ಟು ಬರೀ ಗಿಡಗಳು ತೋರಿಸ್ಕೊಂಡು, ಬರೀ ಎಲೆಗಳು ತೋರಿಸ್ಕೊಂಡು, ಬರೀ ಹೂಗಳು ತೋರಿಸ್ಕೊಂಡಿದ್ದೆ. ಇವತ್ತು ನಾನು ಇದನ್ನ ಕೈನಲ್ಲಿ ಮುಟ್ತಾ ಇರೋದ್ರಿಂದ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ, ಏನೋ ಒಂಥರ ಸುಮಾರು ವರ್ಷಗಳಿಂದ ಏನು ಸಿಗದೇ ಇರುವಂತ ವಸ್ತು ನಮ್ಗೆ ಒಂದೇ ಸರಿ ಸಿಕ್ತಾಗ ಏನ್ ಅನ್ಸುತ್ತೋ ಆ ರೀತಿಯಲ್ಲಿ ನಮ್ಗೆ ಖುಷಿ ಆಗ್ತಾ ಇರುವಂತದ್ದು. ಬಹಳ ನನಗೆ ಈ ಒಂದು ಸಂದರ್ಭ ಹೆಚ್ಚಿನದಾಗಿ ನನಗೆ ಖುಷಿಯನ್ನ ಕೊಡ್ತಾ ಇದೆ. ಈ ಒಂದು ಬಟರ್ ಫ್ರೂಟ್ ನೋಡೋದಕ್ಕೂ ನನಗೆ ಬಹಳ ಖುಷಿ ಆಗ್ತದೆ. ಆದ್ರೆ ಇದು ಯಥೇಚ್ಛವಾಗಿ ಇತ್ತೀಚೆಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ರೈತ ಬಾಂಧವರು. ಎಲ್ಲರೂ ಕೂಡ ಒಳ್ಳೇದಾಗ್ಲಿ, ಒಂದು ಒಳ್ಳೆ ರೀತಿಯಲ್ಲಿ ಆದಾಯವನ್ನ ಗಳಿಸ್ಕೊಳ್ಳಿ. ನೋಡಿ ನೋಡಿ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಯಾವ ಎಲೆಗಳೇ ಜಾಸ್ತಿ ಕಾಣ್ತಲ್ಲ ನೋಡಿ ಫ್ರೆಂಡ್ಸ್, ಅಷ್ಟು ತರದಲ್ಲಿ ಬಿಟ್ಟಿದೆ ನೋಡಿ, ಎಷ್ಟು ಅದ್ಭುತವಾಗಿದೆ. ಬಲೂನ್ ಯಾವ ರೀತಿ ಇದೋ ಅದೇ ರೀತಿ ಇದೆ. ಒಳ್ಳೆ ವೆರೈಟಿ ಆದ ಒಂದು ಇಂಡಿಯನ್ ನಲ್ಲಿ ಒಳ್ಳೆ ವೆರೈಟಿ ಆದ ಒಂದು ಹಣ್ಣು. ಇದರಲ್ಲಿ ಬಲ್ಬ್ಗಾಗಿರ್ಬೋದು, ಬಲೂನ್ಗಾಗಿರ್ಬೋದು ಅಥವಾ ಸರ್ಕಲ್ಗಾಗಿರ್ಬೋದು ರೇಟ್ ಬಂದ್ಬಿಟ್ಟು ಸೇಮ್ ಇರುತ್ತೆ. ಬಟ್ ಅದರಲ್ಲಿ ಕೆಲವೊಂದು ಗಾತ್ರ ಜಾಸ್ತಿ ಇರ್ತದೆ. ಒಂದು 205 ಗ್ರಾಮ್ ಇರ್ಬೋದು, ಒಂದು 300 ಗ್ರಾಮ್ ಇರ್ಬೋದು, ಕೆಲವೊಂದು 1 kg ವರ್ಗು ಕೂಡ ಬಿಡುತ್ತೆ. 900 ಗ್ರಾಮು 1 kg ಅಷ್ಟು ಬಿಡುತ್ತೆ ಈ ಒಂದು ವೆರೈಟಿಗಳಲ್ಲಿ. ನೋಡಿ ಇದು ಕೂಡ ನೀವು ನೋಡ್ತಾ ಇರುವಂತದ್ದು ಬಲೂನ್ ವೆರೈಟಿ. ನೋಡಿ ಇದರಲ್ಲಿ ಸುಮಾರು ಇಲ್ಲ ಅಂತಂದ್ರೂ ಒಂದು 800 ಗ್ರಾಮು, ಒಂದು 900 ಗ್ರಾಮ್ ಬರುವಂತದ್ದು ಒಂದು ಸ್ಟೇಜ್ ಇರುವಂತ ಒಂದು ಬಲೂನ್ ವೆರೈಟಿ ಒಂದು ಬಟರ್ ಫ್ರೂಟ್. ಇದು ಬಹಳ ದಪ್ಪವಾಗಿ ಆಗುವಂಥದ್ದು. ಇದು ಸಾಧ್ಯವಾದಷ್ಟು ಸುಮಾರು 900ರಿಂದ 1 kg ಗಾತ್ರ ಆಗುವಂತ ಸ್ಟೇಜ್ ಇರುವಂತದ್ದು. ಈಗ ಆಲ್ರೆಡಿ ನಾವು ಕಟಾವ್ ಆಗಿದೆ, ಒಂದು 3ನೇ ಹಾರ್ವೆಸ್ಟಿಂಗ್ ಅಂತ ನಾನು ಹೇಳಿದ್ನಲ್ಲ, ಆಲ್ರೆಡಿ ಕಟಾವ್ ಆಗಿರುವಂತದ್ದು. ಈಗಿರುವಂಥದ್ದು ಸ್ವಲ್ಪ ಗಾತ್ರಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಿ. ನೋಡಿ ಎಷ್ಟು ಬಹಳ ಅದ್ಭುತವಾಗಿ ಬೆಳ್ಕೊಂಡು ಬಂದಿರುವಂಥದ್ದು. ನೋಡಿ ನೋಡ್ತಾ ಇದ್ರಲ್ವ, ನೋಡಿ ನೋಡೋದಕ್ಕೆ ಒಂಥರ ಖುಷಿ ಅಲ್ವ ಫ್ರೆಂಡ್ಸ್. ನೋಡ್ರಿ ಬಲೂನ್ ಹೇಗೆ ಮಕ್ಳುಗಳಿಗೆ ನಾವು ಬಲೂನ್ ಕಟ್ಕೊಟ್ಟಾಗ, ಮತ್ತೆ ಈ ಸಂಕ್ರಾಂತಿ ಹಬ್ಬಗಳಲ್ಲಿ ಹಸುಗಳಿಗೆ ಅಂತ ಅಂದ್ಬಿಟ್ಟು ನಾವು ಬಲೂನ್ ಕಟ್ತಾ ಇರ್ತೀವಿ ನೋಡಿ, ಸೇಮ್ ಬಲೂನ್ ಹೆಂಗಿದೆ ಅದೇ ರೀತಿಯಲ್ಲೇ ಕಾಣ್ತಾ ಇದೆ. ಬಹಳ ಖುಷಿ ಆಗ್ತದೆ. ಕೆಲವೊಬ್ರು ಏನ್ ಮಾಡ್ತಾರೆ, ಯಥೇಚ್ಛವಾಗಿ ಅವರು ಆರೈಕೆ ಮಾಡ್ಬಿಟ್ಟು ಯಾವ ಒಂದು ಫಲಗಳನ್ನು ಬಿಡದೇನೆ ಅಥವಾ ಹೂಗಳು ಸಿಕ್ಕಾಪಟ್ಟೆ ಡ್ರಾಪ್ ಆಗ್ತಾ ಇರ್ತದೆ. ಆ ರೀತಿ ನೀವು ನೋಡಿದ್ರಿ ನೋಡಿ. ಇದು ವೆಯ್ಟ್ ತಡಿನಾರ್ದೇ ಬಾಗ್ಬಿಟ್ಟಿರುವಂಥದ್ದು ಗಿಡ ನೋಡಿ. ಇದು ಎಷ್ಟು ಇಳುವರಿಯನ್ನ ಬಿಟ್ಟಿರುವಂಥದ್ದು. ಇದು ಸರ್ಕಲ್ ವೆರೈಟಿ ಅಂತ ನೀವು ಹೇಳ್ಬೋದು. ರೌಂಡ್ಗೆ ಇದೆ ನೋಡಿ, ರೌಂಡ್ಗೆ ಕಾಣ್ತಾ ಇದೆ ನೋಡಿ. ಇದನ್ನ ನಾವು ಸರ್ಕಲ್ ವೆರೈಟಿ ಅಂತ ಹೇಳ್ತೀವಿ. ಬಟರ್ ಫ್ರೂಟ್ ಅಲ್ಲೇ ಬರುವಂಥದ್ದು ಸರ್ಕಲ್ ವೆರೈಟಿ. ಬಹಳ ಯಥೇಚ್ಛವಾಗಿ ಒಂದು ಫಲವನ್ನು ಬಿಟ್ಟಿರುವಂಥದ್ದು. ಎಲ್ಲ ವೆಯ್ಟ್ ತಡಿನಾರ್ದೇ ಅದು ಬಾಗೋಗ್ಬಿಟ್ಟಿರುವಂಥದ್ದು ನೀವು ನೋಡ್ತಾ ಇದ್ರಿ ನೋಡಿ. ಅಲ್ಲಿಂದ ಬಾಗಿರುವಂಥದ್ದು ಗಿಡ ಇದು ನೋಡಿ. ಇದೇನೆ ಸುಮಾರು ಇಲ್ಲ ಅಂತಂದ್ರು ಈ ಒಂದು ಇದ್ರಲ್ಲೇನೆ ಇಲ್ಲ ಅಂತಂದ್ರು ಒಂದು 10 kg ಅಷ್ಟು ಸಿಗುತ್ತೆ ಫ್ರೆಂಡ್ಸ್. ಇದೊಂದೇ ಒಂದು ರೊಂಬೆನಲ್ಲಿ ಒಂದು 10 kg ಅಷ್ಟು ಒಂದು ಬಟರ್ ಫ್ರೂಟ್ ಅನ್ನ ನೀವು ತಗೋಬಹುದು. ಆ ರೀತಿಯಲ್ಲಿ ಇದೆ ನೋಡಿ. ಇನ್ನೆಲ್ಲ ಅದ್ರಲ್ಲೆಲ್ಲ ಒಂದು ಲೆಕ್ಕಾಚಾರ ಹಾಕೋದಾದ್ರೆ ಸುಮಾರು ಇಲ್ಲ ಅಂದ್ರೆ ಒಂದು 80ರಿಂದ ಒಂದು 100 kg ಅಷ್ಟು ಇದು ಒಂದೇ ಮರದಲ್ಲಿ ಸಿಗುತ್ತೆ. ಇದು 3ನೇ ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಆಗಿದ್ರು ಕೂಡ 4ನೇ ಹಾರ್ವೆಸ್ಟಿಂಗ್ ರೆಡಿ ಇದ್ರು ಕೂಡ ಇಷ್ಟು ಹಣ್ಣುಗಳನ್ನ ನೀವು ನೋಡ್ತಾ ಇದ್ರಿ. ಒಂದು ಗಿಡದಲ್ಲಿ ಇಲ್ಲ ಅಂತಾರೆ ಒಂದು ಮಿನಿಮಮ್ ಒಂದು 200 kg ಇಂದ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದು 500-600 kg ಅಷ್ಟು ಒಂದೇ ಗಿಡದಲ್ಲಿ ನಾವು ಹಣ್ಣುಗಳನ್ನ ನಾವು ಪಡಿಬೋದು ಫ್ರೆಂಡ್ಸ್.
ಆ ರೀತಿ ಇದು ಸರ್ಕಲ್ ವೆರೈಟಿ ನೀವು ನೋಡ್ತಾ ಇರುವಂತದ್ದು ನೋಡಿ ಎಷ್ಟು ರೌಂಡ್ ಇದೆ, ಜೊತೆಗೆ ನೈಸ್ ಆಗಿದೆ. ಎಲ್ಲ ಒಂದು ಇದು ಏನಿದೆ ರಫ್ ಇರೋದಿಲ್ಲ, ಸಾಫ್ಟ್ ಆಗಿರುತ್ತೆ. ಇದು ನೀವು ನೋಡ್ಬೋದು. ಸರ್ಕಲ್ ತರ ಯಾವ್ದು ಕಾಣುತ್ತೆ ಅವೆಲ್ಲ ಸರ್ಕಲ್ ಅಥವಾ ರೌಂಡ್ ಅಂತ ಹೇಳ್ಬೋದು. ನೋಡಿ ಎಲ್ಲ ರೌಂಡ್ಗೆ ಒಂಥರ ಈ ಕರ್ಬೂಜ ಹಣ್ಣು ಕಾಣ್ತದೆ ನೋಡಿ, ಆ ರೀತಿಯಲ್ಲಿ ಕಾಣ್ತಾ ಇದೆ. ಅದನ್ನ ನಮ್ಮ ಇಂಡಿಯಾದವ್ರನ್ನೇ, ನಮ್ಮ ಭಾರತೀಯರೇ ಅದನ್ನೇ ನೇಮ್ ಕೊಟ್ಟಿರುವಂತದ್ದು. ಈ ಸರ್ಕಲ್ ತರ ಕಾಣ್ತು ಅಂದ್ರೆ ಸರ್ಕಲ್, ರೌಂಡ್ ತರ ಕಾಣ್ತು ರೌಂಡ್, ಬಲ್ಬ್ ತರ ಕಾಣ್ತು ಅಂದ್ರೆ ಬಲ್ಬ್ ಅಂತ ಅವರೇ ಕೊಟ್ಕೊಂಡಿರುವಂತದ್ದು ನೇಮ್ಗಳು. ಇವಾಗ ಆಲ್ಮೋಸ್ಟ್ ನೀವು ಇಂಡಿಯನ್ ವೆರೈಟಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡಿದೆ. ಇದು ನೋಡ್ತಾ ಇದ್ರಿ ಬಲ್ಬ್ ವೆರೈಟಿ ನೀವು ನೋಡ್ತಾ ಇರುವಂತದ್ದು. ಬಲ್ಬ್ ಯಾವ ರೀತಿ ಕಾಣ್ತಾ ಇದೆಯೋ ಸೇಮ್ ಅದೇ ರೀತಿ ನೋಡಿ ಎಷ್ಟು ಹಣ್ಣುಗಳನ್ನ ಬಿಟ್ಟಿದೆ. ಆಲ್ಮೋಸ್ಟ್ ಅಲ್ಲೂ ಸುಮಾರು ಒಂದು 200-250 kg ಅದೊಂದೇ ಮರದಲ್ಲಿ ನೀವು ಕಾಣ್ಬಹುದು ನೋಡಿ. ಇದು ಕೂಡ ಬಲೂನ್ ವೆರೈಟಿ ನೋಡಿ. ಬಲೂನ್ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಇರುವಂತದ್ದು ನೋಡಿ. ಈ ರೀತಿಯಲ್ಲಿ ಕಾಣ್ತಾ ಇರ್ಬೋದು ನೀವು. ಬಲೂನ್ ಯಾವ ರೀತಿ ಕಾಣ್ತಾ ಇದೆಯೋ ಅದೇ ರೀತಿಯಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರಿ ನೋಡಿ. ಇವಾಗ ನೋಡ್ತಾ ಇರುವಂತದ್ದು ನೀವು ಬಲ್ಬ್ ವೆರೈಟಿ ಇಲ್ಲಿ ಕಾಣ್ತಾ ಇದೆ ನೋಡಿ. ಒಂದೇ ಇದರಲ್ಲಿ 2 ಬಿಟ್ಟಿರುವಂತದ್ದು ನೋಡಿ. ಅವಳಿ ಜವಳಿ ಅನ್ನೋ ರೀತಿಯಲ್ಲಿ ಕಾಣ್ತೀವಲ್ಲ ನೋಡಿ, ಆ ರೀತಿಯಲ್ಲಿ 2 ಇದೆ. ಇದಿಲ್ಲ ಅಂತಂದ್ರೂ ಒಂದೊಂದನ್ನು ಕೂಡ ಒಂದು 300-400 ಗ್ರಾಮ್ ಬರುತ್ತೆ ಒಂದೊಂದೇ ಕೂಡ. ಇನ್ನು ಸೈಜ್ ಬಂದಿಲ್ಲ. ಸೈಜ್ ಬಂದ್ಮೇಲೆ ಅದು ನಿಮಗೆ ಆ ಒಂದು ಗಾತ್ರ ನಿಮಗೆ ಕಾಣುತ್ತೆ. ಅದನ್ನ ನೀವು ನೋಡ್ಬೋದು. ಇದುವರೆಗೂ ನಾನು ಎಲ್ಲನೂ ಕೂಡ ಇಂಡಿಯನ್ ವೆರೈಟಿ ಯಾವ್ದಿದೆ ಎಲ್ಲ ವೆರೈಟಿಗಳು ನಾನು ನಿಮಗೆ ತೋರಿಸಿದ್ದೀನಿ. ಇವಾಗ ಬಂದ್ಬಿಟ್ಟು ಫಾರಿನ್ ವೆರೈಟಿ ಗಿಡಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಅದರಲ್ಲಿ ಯಾವ್ಯಾವ ತರದ ಒಂದು ವೆರೈಟಿಗಳು ಬರುತ್ತೆ, ಫಾರಿನ್ ವೆರೈಟಿನಲ್ಲೇ ಯಾಶ್ ವೆರೈಟಿನಲ್ಲಿ ಎಷ್ಟು ತರದ್ದು ವೆರೈಟಿಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದೀನಿ. ಈ ಒಂದು ಯಾಶ್ ಅಲ್ಲಿ ಇದು ಬಂದ್ಬಿಟ್ಟು ವೆರೈಟಿ ಬಂದ್ಬಿಟ್ಟು ರೀಡ್ ಅಂತ ಅಂದ್ಬಿಟ್ಟು ಇದರ ನೇಮ್ ಬಂದ್ಬಿಟ್ಟು ರೀಡ್ ಅಂತ. ಇದರ ಒಂದು ಗುಣಲಕ್ಷಣ ಹೇಗಿದೆ ಅಂತಂದ್ರೆ, ಇದು ಹೊರಗಡೆ ನೋಡೋದಕ್ಕೆ ಏನಿದೆ ಅಂತಂದ್ರೆ ಸ್ವಲ್ಪ ರಫ್ ಇರುತ್ತೆ, ಅಂದ್ರೆ ಹಾರ್ಡ್ ಇರುತ್ತೆ, ಸ್ವಲ್ಪ ತುರಿಯಾಗಿರುತ್ತೆ. ರವೆ ತರ ಮುಟ್ಟಾಗ ಏನಾಗುತ್ತೆ, ತುರಿ ತರ ಇರುತ್ತೆ. ಇದರಲ್ಲೂ ಕೂಡ ಸಾಕಷ್ಟು ಒಂದು ಬಲ್ಬ್ ವೆರೈಟಿ ನೋಡ್ಬೋದು, ಬಲೂನ್ ವೆರೈಟಿ ನೋಡ್ಬೋದು, ಜೊತೆಗೆ ಸರ್ಕಲ್ ವೆರೈಟಿನೂ ಕೂಡ ನೋಡ್ಬೋದು. ಅದರಲ್ಲಿ ಆಶ್ ಅಲ್ಲಿ ವೆರೈಟಿ ಬಂದ್ಬಿಟ್ಟು ಇದು ರೀಡ್ ಅಂತ ಅಂದ್ಬಿಟ್ಟು ಒಂದು ವೆರೈಟಿ. ನೀವು ಕೂಡ ನೆಟ್ಟಲ್ಲಿ ಸರ್ಚ್ ಮಾಡ್ಬೋದು. ಇದಕ್ಕೆ ನಮ್ಮ ಇಂಡಿಯನ್ ವೆರೈಟಿಗಿಂತ ಇದಕ್ಕೆ ಸಾಕಷ್ಟು ರೇಟ್ ಇರ್ಬೋದು, ನೀವು ಗಮನಿಸ್ಬೋದು. ತುಂಬಾನೇ ಕೂಡ ವ್ಯಾಲ್ಯೂ ಇರುತ್ತೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಈ ಒಂದು ಪ್ರೆಸೆಂಟ್ ಬಂದ್ಬಿಟ್ಟು 200 ರೂಪಾಯಿ ಇದೆ kg. ಅದಕ್ಕೆ ಬಂದ್ಬಿಟ್ಟು ಒಂದು 250 ರೂಪಾಯಿ 300 ರೂಪಾಯಿ ಇರುವಂತದ್ದು. ಅಂದ್ರೆ ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಈ ಒಂದು ಬಟರ್ ಫ್ರೂಟ್ ಅನ್ನ ಬೆಳೆದಿರೋದ್ರಿಂದ, ಇದು ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಇವಾಗ ಈ ಒಂದು ಇದಕ್ಕೆ ರೇಟ್ ಸ್ವಲ್ಪ ಇವಾಗ ಕಡಿಮೆ ಇರುವಂತದ್ದು. ಈಗ ನೀವು ಇಲ್ಲ ನೋಡ್ತಾ ಇದ್ದೀರಿ ನೋಡಿ, ಇದು ಕೂಡ ಒಂದು ಆಶ್ ವೆರೈಟಿ. ಇದನ್ನ ನಾವು ಎಟಿಂಗರ್ ಅಂತ ಹೇಳಿ ಕರಿತೀವಿ. ಇದು ನೋಡೋದಕ್ಕೆ ಒಂದು ರೀತಿಯಲ್ಲಿ ಬಲ್ಬ್ ತರ ಕಾಣುತ್ತೆ. ಇದನ್ನು ಕೂಡ ಆಶ್ ಅಂತ ಬಂತು ಅಂತಂದ್ರೆ ಎಲ್ಲ ಕೂಡ ರಫ್ ಆಗಿರುತ್ತೆ. ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಗಿಡಗಳು ಕೂಡ ಎಲ್ಲಾ ಒಂದು ಹಣ್ಣುಗಳು ಕೂಡ ಒಂದು ಆಶ್ ವೆರೈಟಿನಲ್ಲಿ ಎಲ್ಲ ಕೂಡ ಹೊರಗಡೆ ಇರುವಂತ ತೊಗಟೆ ಬಂದ್ಬಿಟ್ಟು ಎಲ್ಲ ಆಡಿರುತ್ತೆ. ಅದು ನೋಡ್ತಾ ಇದ್ದಂಗೆ ನೀವು ಇದನ್ನ ನಾವು ಆಶ್ ವೆರೈಟಿ ಅಂತ ನೀವು ಕನ್ಫರ್ಮ್ ಮಾಡ್ಕೋಬಹುದು ಫ್ರೆಂಡ್ಸ್. ಇದರಲ್ಲಿ ಬಂದ್ಬಿಟ್ಟು ಇದು ಎಟಿಂಗರ್ ಅಂತಾನೂ ಕೂಡ ಹೇಳ್ತೀವಿ. ಇದರಲ್ಲೂ ಕೂಡ ಸಾಕಷ್ಟು ಹಣ್ಣುಗಳನ್ನ ಬಿಟ್ಟಿರುವಂಥದ್ದು. ಈಗ ಆಲ್ರೆಡಿ ಹಾರ್ವೆಸ್ಟಿಂಗ್ ರೆಡಿ ಇರುವಂಥದ್ದು. ಈಗ ಒಂದು 3ನೇ ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ಈಗ 4ನೇ ಹಾರ್ವೆಸ್ಟಿಂಗ್ ಇರುವಂಥದ್ದು. ಇದರಲ್ಲಿ ಇಲ್ಲಾಂದ್ರೆ ಎಟಿಂಗರ್ದು ಆಲ್ಮೋಸ್ಟ್ ಅಲ್ಲಿ ಇನ್ನೂ ಒಂದು 30-40 kg ಇನ್ನು ವೈಟಿಂಗ್ ಅಲ್ಲಿ ಇದೆ ನೋಡಿ. ಎಲ್ಲ ಆಲ್ರೆಡಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು. ಇದ್ರಲ್ಲಿ ಏನಂದ್ರೆ ಗಾತ್ರಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಈ ಗಾತ್ರ ಬಂತು ಅಂದ್ರೆ ಆ ಒಂದು ಗಾತ್ರಕ್ಕೆ ಬರ್ತಾ ಇದ್ದಂಗೆ ಅದನ್ನ ಕಟಾವನ್ನ ಮಾಡ್ತೀವಿ, ಅಂದ್ರೆ ಹಾರ್ವೆಸ್ಟಿಂಗ್ ಅನ್ನ ನಾವು ಮಾಡ್ತೀವಿ ಫ್ರೆಂಡ್ಸ್. ತರುವಂತದ್ದು ಇದು ಕೂಡ ಒಂದು ಆಶ್ ವೆರೈಟಿ. ಆಶ್ ವೆರೈಟಿನಲ್ಲಿ ಒಂದು ಸೆಗ್ಮೆಂಟ್ ಬಂದ್ಬಿಟ್ಟು ರೀಡ್ ಅಂತಾನೂ ಕೂಡ ಹೇಳ್ತೀವಿ. ರೀಡ್ ತಳಿಗೆ ಸೇರಿರುವಂತದ್ದು ಒಂದು ಬಟರ್ ಫ್ರೂಟ್ ಆಶ್ ವೆರೈಟಿನಲ್ಲಿ. ಇದನ್ನ ನೀವು ನೋಡಬಹುದು. ಇದನ್ನು ಕೂಡ ಒಂದು ಫಾರಿನ್ ವೆರೈಟಿ. ಆಶ್ ಅಂತ ಏನೆಲ್ಲ ಬರುತ್ತೆ ಅವೆಲ್ಲ ಕೂಡ ಫಾರಿನ್ ವೆರೈಟಿ ನೀವು ಗಮನಿಸ್ತಾ ಇರಬಹುದು. ಅದರ ಒಂದು ಗುಣಲಕ್ಷಣ ನೀವು ನಾನು ಮೊದಲೇ ಹೇಳಿದಾಗೇನೆ ಒಂದು ರಫ್ ಇರುತ್ತೆ. ಇದರ ಒಂದು ಹೊರಗಡೆ ಇರುವಂತ ತೊಗಟೆ ನೀವು ನೋಡ್ತಾ ಇರ್ಬೋದು, ಎಲ್ಲ ರಫ್ ಇರುತ್ತೆ. ಅದು ಯಾವುದು ಕೂಡ ಶೈನಿಂಗ್ ಇರೋದಿಲ್ಲ, ಅದು ನೀವು ಗಮನಿಸಬಹುದು. ಇದರಲ್ಲೂ ಕೂಡ ಆಲ್ಮೋಸ್ಟ್ ಅಲ್ಲೂ ಸಾಕಷ್ಟು ಒಂದು ಇಲ್ಲ ಅಂತಾರು ಒಂದು 100 kg ಅಷ್ಟು ಹಣ್ಣುಗಳು ನೀವು ನೋಡ್ತಾ ಇರ್ಬೋದು. ಇದು ಕೂಡ ಇನ್ನು ಸ್ವಲ್ಪ ದಿನದಲ್ಲೇ ಕಟಾವ್ ಮಾಡಬೇಕು, ಸ್ವಲ್ಪ ಗಾತ್ರ ಆಗಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದೀವಿ. ಇವೆಲ್ಲ ನೋಡ್ಬೋದು ನೋಡಿ, ಸಾಕಷ್ಟು ಫಲವನ್ನು ಬಿಟ್ಟಿರುವಂಥದ್ದು. ಈಗ ನಾವು ಇದಕ್ಕೇನು ಜಾಸ್ತಿ ಆರೈಕೆಯನ್ನ ಮಾಡಿಲ್ಲ. ಈಗ ನಾವು ಇವರ ಕೇಳಿ ನೋಡಿದೆ, ಇದರಲ್ಲಿ ಹೆಚ್ಚಿನದಾಗಿ ಯಾವುದೇ ಕೂಡ ಆರೈಕೆ ಇವ್ರು ಮಾಡಿಲ್ಲ. ಆರೈಕೆ ಮಾಡದೇ ಇದ್ರೇನೆ ಇಷ್ಟು ಚೆನ್ನಾಗಿ ಬಂದಿದೆ. ಆರೈಕೆ ಮಾಡಿದಷ್ಟು ನಾವು ಜಾಸ್ತಿ ನೋಡ್ಕೊಂಡಷ್ಟು ಕೂಡ ಅವು ವೆರೈಟಿನಲ್ಲಿ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ನಾವು ಬೇರೆ ಫಾರಿನ್ ವೆರೈಟಿ ನಮ್ಮಲ್ಲಿ ನಡೀತದೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡಿದಾಗ, ಆರೈಕೆ ಹೆಚ್ಚು ಮಾಡಿದಾಗ ಹೋಗ್ಬಿಡುತ್ತೆ ನೋಡಿ. ಇದನ್ನು ನೋಡ್ತಾ ಇದ್ರಿ ಆಶ್ ವೆರೈಟಿದು ತುಂಬಾ ಚೆನ್ನಾಗಿದೆ ನೋಡಿ. ಇದು ನೋಡಿ ಗಾತ್ರ ನೋಡಿ, ಇಲ್ಲಿ ಗಮನಿಸ್ತಾ ಇರ್ಬೋದು. ಇದೇ ಸುಮಾರು ಇಲ್ಲ ಅಂತಾರು ಒಂದು 305 ಗ್ರಾಮ್ ಬರುತ್ತೆ ಫ್ರೆಂಡ್ಸ್. ಇದೊಂದು 305 ಗ್ರಾಮ್ ಬರುತ್ತೆ. ಇದೊಂದು ಇಲ್ಲ ಅಂತಂದ್ರೆ ಒಂದು 100 ಗ್ರಾಮ್ ಬರುತ್ತೆ ಫ್ರೆಂಡ್ಸ್. ಇದೊಂದು ಅರ್ಧ kg ಆಗಲಿ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದೀವಿ. ಅದಾದ ನಂತರ ಇದನ್ನ ನಾವು ಕಟಾವ್ ಮಾಡ್ತೀವಿ ಫ್ರೆಂಡ್ಸ್. ಇದು ನೋಡಿ ಎಲ್ಲ ಆಶ್ ವೆರೈಟಿ ನೋಡಿ ಫ್ರೆಂಡ್ಸ್. ಎಲ್ಲ ಯಾವ ಒಂದು ರೈತರು ಕೂಡ ಲಾಸ್ ಆಗೋದಿಲ್ಲ ಫ್ರೆಂಡ್ಸ್. ಆ ರೀತಿಯಲ್ಲಿ ನಾವು ರೈತ ಬಾಂಧವರು ಎಲ್ಲ ಕೂಡ ನಾವು ಗಮನ ಇಟ್ಟು ಈ ತರ ವೆರೈಟಿಗಳನ್ನ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್.
ನೋಡಿ ಎಲ್ಲ ಕೂಡ ವೆಯ್ಟ್ ಜಾಸ್ತಿ ಆದಾಗ ನೋಡಿ ಅಲ್ಲಿದ್ದಂಥ ಗಿಡಗಳು ಈ ತರ ಇದ್ದಿದ್ದಂಥ ಗಿಡಗಳು ಇವೆಲ್ಲ ವೆಯ್ಟ್ ಜಾಸ್ತಿ ಆಯ್ತು ನೋಡಿ ಫ್ರೆಂಡ್ಸ್. ಒಂದೊಂದನೇ ಇಲ್ಲ ಅಂತಂದ್ರೆ ಒಂದು 200 ಗ್ರಾಮು 300 ಗ್ರಾಮು ಒಂದೊಂದು ಕೆಜಿ ಅಷ್ಟು ಬಂದಾಗ ನೋಡಿ ಹಿಂಗಿರುವಂತ ಗಿಡ ಮೇಲ್ಗಡೆ ಇರುವಂತದ್ದು ಗಿಡಗಳು ಎಲ್ಲ ಬಾಗ್ಬಿಟ್ಟಿದೆ ನೋಡಿ. ನೋಡಿ ಈ ರೀತಿಯಲ್ಲಿ ಆಗಿದೆ ನೋಡಿ. ಎಲ್ಲ ವೆಯ್ಟ್ ಜಾಸ್ತಿ ಆಯ್ತಲ್ಲ, ವೆಯ್ಟ್ ಜಾಸ್ತಿ ಆದಾಗ ಎಲ್ಲ ಕೂಡ ಬಾಗ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಅದಕ್ಕೋಸ್ಕರ ಏನಂತಾರೆ ಇದನ್ನ ನಾವು ಫ್ರೋನಿಂಗ್ ಮಾಡ್ತಾರೆ. ಈಗ ಜಾಸ್ತಿ ಸಾಧ್ಯವಷ್ಟು ಅಲ್ಲಿ ಆಲ್ರೆಡಿ ಇರುವಂಥದ್ದು ಕರೆಕ್ಟ್ ಫ್ರೋನಿಂಗ್ ಇತ್ತು, ಬಟ್ ಇದು ವೆಯ್ಟ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕೆಳಗಡೆ ಬಂದಿದೆ. ಇನ್ನು ನೆಲಕ್ಕೆ ಯಾವುದೆಲ್ಲ ಟಚ್ ಆಗ್ತಿದೆಯೋ ಅವೆಲ್ಲನೂ ಕೂಡ ನೀವು ಸ್ಟಾರ್ಟಿಂಗ್ ಅಲ್ಲೇ ಫ್ರೋನಿಂಗ್ ಅನ್ನ ಮಾಡ್ಕೋಬಹುದು. ಫ್ರೋನಿಂಗ್ ಮಾಡಿದಾಗ ನಿಮಗೆ ಇದು ಒಂದು ಬಂದ್ಬಿಟ್ಟು ನಿಮಗೆ ಇಂಡಿಯನ್ ವೆರೈಟಿನಲ್ಲಿ ನೀವು ಬಲ್ಬ್ ವೆರೈಟಿ ಇದು ನೋಡ್ತಾ ಇಲ್ಲಿ ನೋಡಿ ಕಾಣ್ತಾ ಇರ್ಬೋದು ನಿಮಗೆ, ನೈಸ್ ಇದೆ. ಒಂದು ವಾರ ತಗೊಟ್ಟೆ, ಹಾಗಾಗಿ ಅದನ್ನು ನಾವು ಇಂಡಿಯನ್ ವೆರೈಟಿ ಅಂತೇಳಿ ಅದನ್ನು ಒಂದು ಕನ್ಫರ್ಮ್ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಒಂಥರ ಈ ನೋಡೋದಕ್ಕೆ ನಮಗೆ ಒಂದು ಸೀಬೆಕಾಯಿ ಥರ ಕಾಣ್ತಾ ಇದೆ ನೋಡೋದಕ್ಕೆ, ಇಷ್ಟು ಕಲರ್ ಆಗಿದೆ ನೋಡಿ. ಇದು ಕೂಡ ನಮಗೆ ಬಲ್ಬ್ ವೆರೈಟಿ ಅಂತಲೂ ಕೂಡ ಹೇಳ್ಬೋದು. ಈಗ ಇನ್ಕ್ಯಾಂಡೆಸೆಂಟ್ ಬಲ್ಬ್ ಹೇಗೆ ಕಾಣ್ತದೆ ಸೇಮ್ ಅದೇ ಥರ ಕಾಣ್ತದೆ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಹಾರ್ವೆಸ್ಟಿಂಗ್ ಒಂದು 3ನೇ ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಆಗಿರೋದ್ರಿಂದ ವೆಯ್ಟಿಂಗಲ್ಲಿದೆ. ಇದು ಸ್ವಲ್ಪ ಗಾತ್ರಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲೊಂದು ವೆರೈಟಿ ನೀವು ಗಮನಿಸ್ತಾ ಇದ್ದೀರಿ ನೋಡಿ, ಭಾಳ ಚೆನ್ನಾಗಿ ಬಿಟ್ಟಿರುವಂಥದ್ದು, ಎಷ್ಟು ಫಲ ಬಿಟ್ಟಿದೆ ನೋಡಿ, ನೀವು ನೋಡ್ತಾ ಇದ್ದೀರಿ. ಇದು ಕೂಡ ಒಂದು ಫಾರಿನ್ ವೆರೈಟಿ, ಅದರಲ್ಲೂ ಕೂಡ ಆ್ಯಶ್ ವೆರೈಟಿನಲ್ಲಿ ನೀವು ನೋಡ್ತಾ ಇದ್ದೀರಿ. ಆ್ಯಶ್ ವೆರೈಟಿನಲ್ಲಿ ರೀಡ್ ಅಂತಲೂ ಕೂಡ ಹೇಳ್ಬೋದು, ರೀಡ್ ಅವೆಕಡೋ ಅಂತ ಇದನ್ನ ಕರಿಬೋದು. ಇದರ ಒಂದು ಗುಣಲಕ್ಷಣ ಹೇಗಿದೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಗುಣಲಕ್ಷಣದಲ್ಲಿ ಏನಂತ ಹೊರಗಡೆ ಬಂದ್ಬಿಟ್ಟು ರಫ್ ಇದೆ, ಮಾಮೂಲಿ ನಾನು ಹೇಳ್ದಾಗೇನೆ ರಫ್ ಇದೆ, ಜೊತೆಗೆ ಇದು ಸರ್ಕಲ್ ಟೈಪ್ ಇದೆ. ನಾನು ಮೊದಲೇ ಹೇಳ್ದಾಗೇನೆ ಇದರಲ್ಲೂ ಕೂಡ ಸರ್ಕಲ್ಲು, ಬಲ್ಬು, ಬಲೂನ್ ಎಲ್ಲ ಥರ ವೆರೈಟಿ ನೀವು ಕಾಣ್ಬೋದು. ಅದರಲ್ಲಿ ಇದು ಸರ್ಕಲ್ ವೆರೈಟಿ ನೀವು ಗಮನಿಸ್ತಾ ಇದ್ರಿ. 250ರಿಂದ 300 ಗ್ರಾಮ್ ಬರುವಂಥ ಒಂದು ಸಾಧ್ಯತೆ ಇದೆ. ಅದಕ್ಕೋಸ್ಕರ ವೆಯ್ಟ್ಗೋಸ್ಕರ ನಾವು ಅದನ್ನು ಬಿಟ್ಕೊಂಡಿದ್ದೀವಿ, ವೆಯ್ಟ್ ಬರಲಿ ಅಂತೇಳಿ. ನೋಡಿ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಆ್ಯಶ್ ವೆರೈಟಿ ಎಷ್ಟು ಚೆನ್ನಾಗಿದೆ ನೋಡಿ, ರೀಡ್ ಅಂತೇಳಿ ಇದನ್ನು ಕರಿತೀವಿ. ನೋಡಿ ಎಷ್ಟು ರಫ್ ಇದೆ ನೋಡಿ. ರಫ್ ಇದ್ದ ಅಂತಂದ್ರೆ ನೀವು ಅಲ್ಲಿ ಕನ್ಫರ್ಮ್ ಮಾಡ್ಕೋಬೋದು ಆ್ಯಶ್ ವೆರೈಟಿನ ಜ್ಯೂಸ್ ಕುಡಿತಾ ಇದ್ದಾನೆ ಯಾವುದಂತ ನೀವು ಅಲ್ಲಿ ಅವರು ಕಟಾವ್ ಮಾಡ್ತಾ ಇದ್ದಂಗೆ ನೀವು ನೋಡ್ಬೋದು, ಇದು ಆ್ಯಶ್ ವೆರೈಟಿನ, ಬಲ್ಬ್ ವೆರೈಟಿನ, ಅದು ಇಂಡಿಯನ್ ವೆರೈಟಿ ಯಾವುದು ಅಂತ ನೀವು ಅಲ್ಲೇ ಕನ್ಫರ್ಮ್ ಮಾಡ್ಕೊಳ್ಬೋದು. ಅವ್ರು ಕೇಳಿದಾಗ ಅವ್ರು ಯಾವುದೋ ಒಂದು ಹಾಕಿ ಕೊಡ್ತಾ ಇರ್ತಾರೆ, ಕೆಲವೊಂದು ಮಾಹಿತಿ ಅವ್ರಿಗೆ ಗೊತ್ತಿಲ್ಲ ಅಂತಂದಾಗ ಯಾವುದೋ ಒಂದು ಹಾಕ್ತಾ ಇರ್ತದೆ ನೋಡಿ, ಇದೇ ಆ್ಯಶ್ ವೆರೈಟಿ ಅಂತ ಅಂದ್ಬಿಟ್ಟು. ಹಾಗಾಗಿ ನೀವು ಕನ್ಫರ್ಮ್ ಮಾಡ್ಕೋಬೋದು ಇಂಥದ್ದೇ ನೋಡಿ. ಈಗ ಯಾವುದೆಲ್ಲ ರಫ್ ಇರುತ್ತೋ ಅವೆಲ್ಲ ಕೂಡ ಆ್ಯಶ್ ವೆರೈಟಿ ಅಂದರೆ ಫಾರಿನ್ ವೆರೈಟಿ ಅಂತ ಹೇಳ್ಬೋದು. ಇದು ಸ್ವಲ್ಪ ಜ್ಯೂಸ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಜ್ಯೂಸ್ ಚೆನ್ನಾಗಿರುತ್ತೆ. ಜೊತೆಗೆ ಇದಕ್ಕೆ ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತಾರೆ. ಕೀಪಿಂಗ್ ಕ್ವಾಲಿಟಿ ಅಂತ ಏನಂತಂದ್ರೆ ಸುಮಾರು ಇದನ್ನ ಒಂದು 20 ದಿನದವರೆಗೂ ಇಡ್ಬೋದು. ಕಟಾವು ಮಾಡಿದ ನಂತರ ಒಂದು 20 ದಿನದವರೆಗೂ ನಾವು ಅದನ್ನ ಇಡಬಹುದು. ಇದು ಕೂಡ ಒಂದು ಆ್ಯಶ್ ವೆರೈಟಿ, ಅದರಲ್ಲಿ ಲ್ಯಾಂಬ್ ಆ್ಯಶ್ ಅಂತಲೂ ಕೂಡ ಕರಿತೀವಿ. ಲ್ಯಾಂಬ್ ಅಂತ ಒಂದು ನೇಮ್ ಇರುವಂತ ಒಂದು ಬಟರ್ ಫ್ರೂಟ್, ಅದರಲ್ಲಿ ಆ್ಯಶ್ ವೆರೈಟಿದು ಭಾಳ ಚೆನ್ನಾಗಿದೆ. ಇದಕ್ಕೆ ಬಂದ್ಬಿಟ್ಟು ಒಂದು ಸ್ವಲ್ಪ ಗಾತ್ರ ಜಾಸ್ತಿ ಇರುತ್ತೆ, ಒಂದು 350ರಿಂದ 400 ಗ್ರಾಮ್ ಅಷ್ಟು ಬರುತ್ತೆ, ಒಂದು ಹತ್ರ ಒಂದು 500 ಗ್ರಾಮ್ ಅಷ್ಟು ಬರುತ್ತೆ. ಇದನ್ನು ಕೂಡ ಒಂದು ಗಾತ್ರಕ್ಕೋಸ್ಕರ ವೆಯ್ಟ್ ಮಾಡ್ತಿರುವಂಥದ್ದು. ನೋಡಿ ಯಾವ ರೀತಿಯಲ್ಲಿ ಬಿಟ್ಟಿದೆ, ಹೆಚ್ಚು ಫಲವನ್ನು ಬಿಟ್ಟಿರುವಂಥದ್ದು. ನಾವು ಇಂಡಿಯಾದಲ್ಲಿ ಆಗತ್ತಾ ನಡೆಯುತ್ತಾ ಅಂತಲೂ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಅದರಲ್ಲಿ ಈ ಒಂದು ತೋಟದಲ್ಲಿ ನೋಡಿ ಒಂದು ಆ್ಯಶ್ ವೆರೈಟಿನೂ ಕೂಡ ಫಾರಿನ್ ವೆರೈಟಿನೂ ಕೂಡ ನಮ್ಮ ಒಂದು ಇಂಡಿಯಾದಲ್ಲಿ ಬೆಳೆಯುತ್ತೆ ಅಂತೇಳಿ ಒಂದು ಪ್ರೂವ್ ಮಾಡಿ ತೋರಿಸಿರುವಂಥ ರೈತರು. ಎಲ್ಲನೂ ಕೂಡ ರೈತರು ಒಂದು ಮನಸ್ಸು ಮಾಡಿದ್ರೆ ಆಗದೇ ಇರುವಂಥದ್ದು ಯಾವ ಕೆಲಸಗಳಿಲ್ಲ ಫ್ರೆಂಡ್ಸ್. ಹಾಗಾಗಿ ರೈತರುಗಳು ಒಂದು ಗಮನ ಇಟ್ಟು ಯಾವುದಕ್ಕೆಲ್ಲ ಶ್ರದ್ಧೆಯಿಂದ ಮಾಡ್ತಾರೆ, ಯಾವುದೇ ಒಂದು ಕೆಲಸ ಆಗಿರ್ಬೋದು ಫ್ರೆಂಡ್ಸ್, ಯಾವುದೇ ಒಂದು ಕೆಲಸ ಆಗಿರ್ಬೋದು ಶ್ರದ್ಧೆಯಿಂದ ಮಾಡ್ತು ಅಂತಂದ್ರೆ ಎಲ್ಲ ಕೆಲಸಗಳು ಕೂಡ ನಮಗೆ ಕೈಗೂಡ್ತವೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಆ್ಯಶ್ ವೆರೈಟಿ ಅಂತ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ನಿಮಗೆ. ಈ ಆ್ಯಶ್ ವೆರೈಟಿಯನ್ನು ನಾವು ಏನಕ್ಕೆ ಚೂಸ್ ಮಾಡಬೇಕು ಅನ್ನೋದು ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಆ್ಯಶ್ ವೆರೈಟಿನ ನಾವು ಯಾಕೆ ಚೂಸ್ ಮಾಡಬೇಕು ಅಂತಂದ್ರೆ ಇದಕ್ಕೆ ನಮಗೆ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಕೀಪಿಂಗ್ ಕ್ವಾಲಿಟಿ ಅಂತಂದ್ರೆ ಇದನ್ನ ನಾವು ಕಟಾವ್ ಮಾಡಿದ್ವಿ, ಫಾರ್ ಎಕ್ಸಾಂಪಲ್ ಇದು ಕಟ್ ಮಾಡಿದೆ ಅಂತಂದ್ರೆ ಕಟ್ ಮಾಡಿ ಇಟ್ಕೊಂಡು ಸುಮಾರು ಒಂದು ತಿಂಗಳವರೆಗೂ ಕೂಡ ಇಟ್ಕೋಬಹುದು. ಇದನ್ನ ಇಟ್ಕೊಂಡು ಆಮೇಲೆ ಕೂಡ ನಾವು ಮಾರ್ಬೋದು. ಅಂದ್ರೆ ಇವಾಗ ಕಟಾವ್ ಮಾಡಿದ್ವಿ, ಇವಾಗ ರೇಟ್ ಇದ್ದಾರೆ ಮಾರ್ಬೋದು, ಅಕಸ್ಮಾತ್ ರೇಟ್ ಇಲ್ವಾ ಸ್ವಲ್ಪ ವೆಯ್ಟ್ ಮಾಡಿ ಇದನ್ನ ಮಾರ್ಬೋದು, 1 ತಿಂಗಳವರೆಗೂ ಇಡ್ಬೋದು. ಕೀಪಿಂಗ್ ಕ್ವಾಲಿಟಿ ಇದರಲ್ಲಿ ಜಾಸ್ತಿ ಇರುತ್ತೆ, ಹಾಗಾಗಿ ಇದನ್ನ ನಾವು ಚೂಸ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಎಲ್ಲರೂ ಕೂಡ ಇದನ್ನ ನಾವು ಬಳಸಬಹುದು. ಜೊತೆಗೆ ಇದಕ್ಕೂ ಸ್ವಲ್ಪ ಒಂದು ನಮ್ಮ ಇಂಡಿಯನ್ ವೆರೈಟಿಗೂ ಒಂದು ಫಾರಿನ್ ವೆರೈಟಿಗೂ ಇದಕ್ಕೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತದೆ. ಇದಕ್ಕೆ ಒಂದು ಅದೇ ರೀತಿಯಲ್ಲಿ ರೇಟ್ ಕೂಡ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಇಂಡಿಯನ್ ವೆರೈಟಿಗೆ ಈಗ ಪ್ರೆಸೆಂಟ್ ಒಂದು 200 ರೂಪಾಯಿ ಇದೆ ಅಂತಾರೆ, ಇದಕ್ಕೊಂದು 250 ರೂಪಾಯಿ 300 ರೂಪಾಯಿ ರೇಟ್ ಇರ್ತದೆ. ಜ್ಯೂಸ್ಗಳು ಕೂಡ ಒಂದು ನಮ್ಮ ಇಂಡಿಯನ್ ಒಂದು 60 ರೂಪಾಯಿ ಇದೆ ಅಂತಾರೆ ಜ್ಯೂಸ್, ಇದಕ್ಕೊಂದು 70 ರೂಪಾಯಿ 80 ರೂಪಾಯಿ ಇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಇಷ್ಟೇ ಡಿಫ್ರೆನ್ಸ್ ಬಂದ್ಬಿಟ್ಟು ನಮ್ಮ ಇಂಡಿಯನ್ ವೆರೈಟಿ ನಾವೇನಾದರೂ ಕೂಡ ಒಂದು ಬೆಳೆದಿದ್ದೀವಿ ಅಂತಾರೆ, ಅದು ಕೀಪಿಂಗ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ, ಅಂದ್ರೆ ಒಂದು 15 ದಿನ ಇರುತ್ತೆ. ಇದು ಒಂದು ತಿಂಗಳು ಇರುತ್ತೆ, ಅದು ಒಂದು 15 ದಿನ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಅದು ಬಿಟ್ಟರೆ ಬೇರೆ ಏನು ಕೂಡ ಚೇಂಜಸ್ ಇರೋದಿಲ್ಲ ಫ್ರೆಂಡ್ಸ್. ಇದು ನೀವು ನೋಡ್ತಾ ಇದ್ದಂಥದ್ದು ಲ್ಯಾಂಬ್ ಅಂತಂದ್ಬಿಟ್ಟು, ಲ್ಯಾಂಬ್ ಅಂತಂದ್ರೆ ಇದನ್ನ ಕರಿತೀವಿ ಲ್ಯಾಂಬ್ ಅಂತ ಅಂದ್ಬಿಟ್ಟು. ಹಾಗಾಗಿ ಭಾಳ ಚೆನ್ನಾಗಿ ಬಿಟ್ಟಿರುವಂಥದ್ದು ನೀವು ನೋಡ್ತಾ ಇದ್ರಿ, ಗಮನಿಸ್ತಾ ಇದ್ರಿ.
ಈ ರೀತಿ ಇರ್ತದೆ ನೋಡಿ. ನೆಲಕ್ಕೆಲ್ಲ ಬಾಗ್ತಾ ಇರ್ತವಲ್ಲ, ಇವನ್ನೆಲ್ಲ ನಾವು ಸ್ಟಾರ್ಟಿಂಗ್ ಎಲ್ಲ ಇನ್ನು ಫಲ ಬಿಡೋದಕ್ಕಿಂತ ಮುಂಚಿತವಾಗಿ ಇವನ್ನೆಲ್ಲ ಫ್ರೋನಿಂಗ್ ಅಂತೇಳಿ ಮಾಡ್ತಾರೆ. ಫ್ರೋನಿಂಗ್ ಅನ್ನು ಮಾಡಿಸ್ಕೋಬೇಕಾಗುತ್ತೆ. ಫ್ರೋನಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಹಣ್ಣುಗಳು ಬಿಟ್ಟಾಗ ನೆಲಕ್ಕೆ ಟಚ್ ಆಗಬಾರ್ದು ಅಂತ ಬಿಟ್ಕೋತಾರೆ. ಹಾಗಾಗಿ ಇದನ್ನ ಆ ಟೈಮ್ನಲ್ಲಿ ಕಟ್ ಮಾಡ್ಬೇಕು. ಈಗ ನಾವು ಫಲ ಬಿಡುವಂತ ಟೈಮ್ನಲ್ಲಿ ಕಟ್ ಮಾಡ್ಬೋದು ಫ್ರೆಂಡ್ಸ್. ನೋಡ್ತಾ ಇದ್ರಿ, ಗಮನಿಸ್ತಾ ಇದ್ರಿ ನೋಡಿ. ಇದ್ರ ಮೇಲ್ಗಡೆ ಇತ್ತು ಅಂತಾರೆ, ಅವು ನೆಲಕ್ಕೆ ಟಚ್ ಆಗ್ಲಿಲ್ಲ ಅಂತಾರೆ, ಅವು ಚೆನ್ನಾಗೇ ಇರ್ತವೆ. ಅದು ನೀವು ಗಮನಿಸ್ಬೋದು. ಇದನ್ನ ನಾವು ಜಾಸ್ತಿ ಆಯಿಲ್ನ ನಾವು ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತೇಳಿ ಇದು ಯೂಸ್ ಮಾಡ್ತಾರೆ. ಒಂದು ಫಾರಿನಲ್ಲಿ ಈ ಕಾಸ್ಮೆಟಿಕ್ಸ್ ಏನೇನೆಲ್ಲ ಬರ್ತದೋ ಅದಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಆಯಿಲ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ಇದನ್ನ ಅದಕ್ಕೋಸ್ಕರವಾಗಿ ಯೂಸ್ ಮಾಡ್ತಾರೆ. ಅದನ್ನ ನೀವು ಗಮನಿಸ್ಬೋದು. ಹಾಗಾಗಿ ಇದಕ್ಕೆ ಹೆಚ್ಚಿನದಾಗಿ ಬೆಲೆ ನೀವು ಕಾಣ್ಬೋದು ಫ್ರೆಂಡ್ಸ್. ಮತ್ತೆ ಇನ್ನೊಂದು ವೆರೈಟಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಮುಂದ್ಗಡೆ ಇರುವಂಥದ್ದು ಬಲೂನ್ ವೆರೈಟಿ ನೀವು ನೋಡ್ತಾ ಇದ್ದೀರಿ. ಸೇಮ್ ಬಲೂನ್ ಹೇಗಿದೆಯೋ ಇದು ನಮ್ಮ ಒಂದು ಇಂಡಿಯನ್ ವೆರೈಟಿ ಅಂತಾನೆ ಹೇಳ್ಬೋದು. ಬಹಳ ಚೆನ್ನಾಗಿದೆ ನೋಡಿ, ಕಾಣ್ತಾ ಇದೆ ನೋಡಿ. ಸೇಮ್ ಬಲೂನ್ ಹೇಗಿದೆಯೋ ಅದೇ ರೀತಿಯಲ್ಲಿ ನೀವು ನೋಡ್ತಾ ಇದ್ರಿ, ಗಮನಿಸ್ತಾ ಇದ್ರಲ್ಲ ಫ್ರೆಂಡ್ಸ್. ಬಹಳ ಚೆನ್ನಾಗಿದೆ. ಈ ರೀತಿಯಲ್ಲಿ ನೀವು ಬಟರ್ ಫ್ರೂಟ್ ಇವತ್ತು ಸಂಪೂರ್ಣವಾಗಿ ನೀವು ವಿಡಿಯೋ ಮುಖಾಂತರ ನೋಡಿದ್ರಿ. ಇಷ್ಟು ದಿನ ಎಲ್ಲ ಕೂಡ ಒಂದು 2.5 ವರ್ಷದಿಂದ ಕೂಡ ಬಟರ್ ಫ್ರೂಟ್ ಅಂತ ಅಂದ್ಬಿಟ್ಟು ಬರೀ ಎಲೆಗಳು ನೋಡ್ಕೊಂಡು ಇಂಥ ಎಲೆ ಇಂಥದ್ದು ಗಿಡಗಳು ಅಂತ ನಾವು ಹೇಳ್ತಾ ಇದ್ವಿ. ಆದರೂ ಕೂಡ ನಾವು ಅದ್ರ ಬಗ್ಗೆ ಡೀಟೇಲ್ನ ನಾವು ಹಣ್ಣು ಬಿಡ್ಲಿ ಅಂತ ವೆಯ್ಟ್ ಮಾಡಿ ಇಷ್ಟು ದಿನ ಸುದೀರ್ಘವಾಗಿ ವೆಯ್ಟ್ ಮಾಡಿ ನಾನು ಇಲ್ಲಿವರೆಗೆ ತಂದು ನಿಲ್ಲಿಸಿದ್ದೀನಿ ಇದನ್ನ. ಇದು ಕೂಡ ಒಂದು ಆ್ಯಶ್ ವೆರೈಟಿ ನೀವು ನೋಡ್ತಾ ಇರ್ಬೋದು. ಇದನ್ನ ನಾವು ಬಕಾನ್ ಅಂತ ಹೇಳಿ ಕರಿತೀವಿ, ಬಕಾನ್ ಅಂತ. ಇದರಲ್ಲಿ ಆ ಒಂದು ಲ್ಯಾಂಬ್ ಮತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಗಾತ್ರ ಕಡಿಮೆ ಇರುತ್ತೆ, ಅಂದ್ರೆ ಸ್ವಲ್ಪ ಚಿಕ್ಕದಿರುತ್ತೆ, ಅದು ಸ್ವಲ್ಪ ದೊಡ್ಡದಿರುತ್ತೆ. ಇದ್ರಲ್ಲಿ ಆಯಿಲ್ ಕಂಟೆಂಟ್ ಕಡಿಮೆ ಇರುತ್ತೆ, ಅದ್ರಲ್ಲಿ ಆಯಿಲ್ ಕಂಟೆಂಟು ಜಾಸ್ತಿ ಇರುತ್ತೆ. ನೀವು ಗಮನಿಸಿರಿ, ಕೆಂಚಗ ನೋಡಿ ಎಲ್ಲ ಕಚ್ತವೆ. ಪರವಾಗಿಲ್ಲ, ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ನಾವು ಇವೆಲ್ಲ ಸಹಿಸ್ಕೋಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ರೈತರಿಗೆ ಒಂದು ಒಳ್ಳೆ ಮಾಹಿತಿ ಕೊಡ್ಬೇಕಂದ್ರೆ ಇವೆಲ್ಲ ನಾವು ಮಾಡಲೇಬೇಕಾಗತ್ತೆ. ನೋಡಿ ಬಕಾನ್ ಅಂತ ಅಂದ್ಬಿಟ್ಟು ಎಷ್ಟು ಥರದ ನೀವು ಹಣ್ಣುಗಳನ್ನ ನೀವು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಅಲ್ಲಿವರೆಗೂ ಕೂಡ ಬಿಟ್ಟಿರುವಂಥದ್ದು ತುಂಬ ಯಥೇಚ್ಛವಾಗಿ ಬಿಟ್ಟಿದೆ ನೋಡಿ. ಎಲ್ಲ ತೊಂಪನೆ ನೇತಾಕ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಬಕಾನ್ ಅಂತ ಅಂದ್ಬಿಟ್ಟು ಆ್ಯಶ್ ವೆರೈಟಿಯ ಒಂದು ಬಟರ್ ಫ್ರೂಟ್ ಇದು. ಮೊದಲೇ ಹೇಳಿದಾಗೆ ಇದು ಕೂಡ ಕೀಪಿಂಗ್ ಕ್ವಾಲಿಟಿ, ಅಂದರೆ ಆ್ಯಶ್ ವೆರೈಟಿ ಅಂದರೆ ಆಲ್ಮೋಸ್ಟ್ ಅಲ್ಲಿ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರುವಂತ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಈ ರೀತಿ ನೋಡಿ, ಅಲ್ಲೆಲ್ಲ ಹೆಂಗೆ ಕಾಣ್ತಿದೆ ನೋಡಿ, ಎಲ್ಲ ಬಕಾನ್ ಒಂದು ಆ್ಯಶ್ ವೆರೈಟಿ ಇದು ನೀವು ಗಮನಿಸ್ತಾ ಇದ್ರಿ ಫ್ರೆಂಡ್ಸ್. ಒಂದು ಗಿಡ ನೀವು ನೋಡ್ತಾ ಇದ್ರಿ, ಒಂಥರ ಈ ತೇಗದ ಮರ ನೋಡ್ದಂಗೆ ಆಗ್ತಾ ಇದೆ. ಇದು ಒಂಥರ ಬಟರ್ ಫ್ರೂಟ್ ಗಿಡನೇ, ಆದರೆ ತೇಗದ ಮರ ನೋಡ್ದಂಗೆ ಆಗ್ತಾ ಇದೆ. ಇದು ಯಾಕಪ್ಪ ಈ ಥರ ಕಾಣ್ತಾ ಇದೆ, ಯಾಕೆ ಫಲ ಬಿಟ್ಟಿಲ್ಲ ಅಂತಾನು ಕೂಡ ಇದು ಡೀಟೇಲ್ ಕೊಡ್ತೀನಿ. ಈಗ ನೀವು ನಾಟಿ ಗಿಡ ತಂದಿರ್ತೀರಿ, ಫಾರ್ ಎಕ್ಸಾಂಪಲ್ ನಾಟಿ ಗಿಡ ತಂದ್ಬಿಟ್ಟು ಹಾಗೇನೆ ನೀವು ಯಾವುದೇ ಥರ ಗ್ರಾಫ್ಟಿಂಗ್ ಮಾಡ್ತಾನೆ ಕಸಿ ಕಟ್ತಾನೆ ನೀವು ಬೆಳೆಸಿರ್ತೀವಿ ಅಂತ ತಿಳ್ಕೊಳ್ಳಿ. ಅದು ಈ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್. ಸುಮ್ಮನೆ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಸುಮಾರು 5 ವರ್ಷ ಆಯ್ತು ಇದನ್ನ ನಾವು ನೆಟ್ಟಿ, ಇನ್ನೂ ಕೂಡ ಫಲ ಬಿಟ್ಟಿಲ್ಲ. ಇದು ಎಷ್ಟು ವರ್ಷಕ್ಕೆ ಬಿಡುತ್ತೆ ಅಂತಾನೆ ನಮ್ಗೊಂದು ಐಡಿಯಾ ಇಲ್ಲ. ನೋಡೋಣ ಇದು ಎಷ್ಟು ವರ್ಷಕ್ಕೆ ಬಿಡುತ್ತೆ ಅಂತಾನೆ ಚೆಕ್ ಮಾಡೋದಕ್ಕೆ ನಾವು ಇಟ್ಕೊಂಡಿರುವಂತ ಒಂದು ಗಿಡ ಇದು, ಒಂದು ಬಟರ್ ಫ್ರೂಟ್ ಗಿಡ. ಇದರಲ್ಲಿ ಯಾವ ವೆರೈಟಿ ಅಂತಾನೆ ಗೊತ್ತಿಲ್ಲ. ನಾಟಿ ಗಿಡ ನಾವು ಇದು ತಂದು ನೆಟ್ಟಿರುವಂಥದ್ದು. ಅದು ಬಿಟ್ಟಾಗಲೇ ಗೊತ್ತಾಗುತ್ತೆ ಇದು ಇಂಥ ಒಂದು ವೆರೈಟಿ ಅಂತ ನಾವು ನೋಡ್ಬೋದು. ಸುಮ್ಮನೆ ಎತ್ತರವಾಗಿ ಬೆಳ್ಕೊಂಡು ನೋಡಿ, ಸುಮಾರು ಒಂದು 20 ಅಡಿಯಷ್ಟು ಬೆಳ್ಕೊಂಡು ನಿಂತಿದೆ. ನೋಡೋಣ ಅದು ಕೂಡ ಇರಲಿ. ನಮ್ಮ ರೈತ ಬಾಂಧವರಿಗೆ ಇಲ್ಲಿ ಏನಾದರೂ ಕೂಡ ಅಗ್ರಿಕಲ್ಚರ್ ಟೂರಿಸಮ್ ಅಂತ ಕೂಡ ವ್ಯವಸ್ಥೆ ಆಗ್ತಾ ಇದೆ. ಅಕಸ್ಮಾತ್ ಏನೋ ಟ್ರೈನಿಂಗ್ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಈ ತರ ಒಂದು ನಾಟಿ ಗಿಡ ಹೇಗಿರ್ತದೆ, ಗ್ರಾಫ್ಟಿಂಗ್ ಮಾಡಿರುವಂತ ಗಿಡಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತೇಳಿ ನಾವು ಇಟ್ಕೊಂಡಿರುವಂತ ಆ ಗಿಡಗಳು ನೀವು ಗಮನಿಸ್ತಾ ಇದ್ದೀರಿ. ಇದು ಕೂಡ ಒಂದು ಇಂಡಿಯನ್ ವೆರೈಟಿನೇ, ಬಲ್ಬ್ ವೆರೈಟಿ ನೀವು ಗಮನಿಸ್ತಾ ಇದ್ದೀರಿ ನೋಡಿ ಫ್ರೆಂಡ್ಸ್. ಇದು ಕೂಡ ಒಂದು ಇಂಡಿಯನ್ ವೆರೈಟಿನಲ್ಲಿ ಬಲೂನ್ ವೆರೈಟಿ ನೀವು ಗಮನಿಸ್ತಾ ಇರುವಂತದ್ದು ನೋಡಿ. ಗಾತ್ರ ಎಷ್ಟಿದೆ ನೋಡಿ, ಸುಮಾರು ಒಂದು 250-300 ಗ್ರಾಮ್ ಈಗ ಆಲ್ರೆಡಿ ಬರುತ್ತೆ. ಈ ಒಂದು ತೋಟದಲ್ಲಿ ಸುಮಾರು ಒಂದು 500 ಗಿಡಗಳಷ್ಟು ಬಟರ್ ಫ್ರೂಟ್ ನೀವು ನೋಡ್ತಾ ಇದ್ರಿ. ಅದರಲ್ಲಿ ಕೂಡ ಫಾರಿನ್ ವೆರೈಟಿ ಬಂದ್ಬಿಟ್ಟು ಒಂದು 50 ಫಾರಿನ್ ವೆರೈಟಿ ಇದೆ. ಅದು ಆ್ಯಶ್ ವೆರೈಟಿ ನಾನು ಹೇಳಿದ್ನಲ್ಲ ನಿಮಗೆ. ಅದರಲ್ಲೂ ಕೂಡ ಒಂದು ಉಪಜಾತಿಗಳನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಬಕಾನ್ ಅಂತ ಹೇಳಿರ್ಬೋದು, ಲ್ಯಾಂಬ್ ಅಂತ ಆಗಿರ್ಬೋದು, ಮೆಕ್ಸಿಕನ್ ಆ್ಯಶ್ ಆಗಿರ್ಬೋದು, ಮತ್ತೆ ಇನ್ನೂ ಸಾಕಷ್ಟು ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದ್ರ ಮುಖಾಂತರ ನೀವು ತಿಳ್ಕೊಬಹುದು. ಆ್ಯಶ್ ವೆರೈಟಿ, ಅದರಲ್ಲಿ ಮೆಕ್ಸಿಕನ್ ಆ್ಯಶ್ ಅಂತ ಕೂಡ ಕರಿತೀವಿ. ಮೆಕ್ಸಿಕನ್ ಆ್ಯಶ್ ಅಂತ ಏನು ಕರಿತೀವಿ ಅಂತ ಅದರ ಗುಣಲಕ್ಷಣ ಹೇಗಿದೆ ಅಂತಂದ್ರೆ, ಆ ಒಂದು ಏನು ಮೆಕ್ಸಿಕನ್ ಆ್ಯಶ್ ಇದೆಯೋ ಅದು ಹಣ್ಣಾಗ್ತಾ ಇದ್ದಂಗೆ ಈ ರೀತಿ ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ರಲ್ಲ ನೀವು ಗುಣಲಕ್ಷಣಗಳು ಹೇಗಿದೆ ಅಂತ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಇದನ್ನ ಈ ಬ್ಲ್ಯಾಕ್ ಆಗಿ ಟರ್ನ್ ಆಗ್ತಿದೆ ಅಂತಂದ್ರೆ ಅದು ಆ್ಯಶ್ ಅಲ್ಲಿ ಮೆಕ್ಸಿಕನ್ ಆ್ಯಶ್ ಅಂತ ಕೂಡ ಕರಿತೀವಿ. ಇದನ್ನು ಕೂಡ ಕೀಪಿಂಗ್ ಕ್ವಾಲಿಟಿ ತುಂಬಾನೇ ಕೂಡ ಜಾಸ್ತಿ ಇರುತ್ತೆ, ಅದನ್ನು ನೀವು ಗಮನಿಸ್ಬೋದು. ಇದು ಕೂಡ ಸುಮಾರು ಈ ಒಂದು ಗಿಡದಲ್ಲಿ ಒಂದು 20 kg ಅಷ್ಟು ಇನ್ನೂ ಕೂಡ ಇದೆ ಹಾರ್ವೆಸ್ಟಿಂಗ್. ಸ್ವಲ್ಪ ಗಾತ್ರ ಆಗಲಿ ಅಂತಲೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ. ಆ ಕಡೆ ಎಲ್ಲ ಇದೆ, ಅದೆಲ್ಲ ಅಲ್ಲಿ ಲಾಸ್ಟ್ ಇರುವಂಥದ್ದು ಕೂಡ ಬ್ಲ್ಯಾಕ್ ಟರ್ನ್ ಆಗಿದೆ. ಅದೆಲ್ಲ ಕಟಾವ್ ಮಾಡ್ಬೋದು, ಕಟಾವ್ ಸ್ಟೇಜಿಗೆ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಅದೇ ನಾನು ನಿಮಗೆ ಹೇಳಿದ್ನಲ್ಲ, ಫ್ರೋನಿಂಗ್ ಮಾಡಿಲ್ಲ ಅಂತ ಏನಾಗುತ್ತೆ ಅಂದರೆ
ಈ ರೀತಿ ಕೆಳಗಡೆ ಬಂದ್ಬಿಡುತ್ತೆ ನೋಡಿ. ಕೆಳಗಡೆ ಬಂದಾಗ ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಏಟಾಗುವಂಥ ಚಾನ್ಸಸ್ ಇರುತ್ತೆ ಹಣ್ಣುಗಳಿಗೆ. ನೋಡಿ ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ಕ್ರಿಮಿಕೀಟಗಳು ತಿನ್ಕೋತಾ ಇದೆ. ಹಾಗಾಗಿ ಇದನ್ನು ನಾವು ಫ್ರೋನಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಮೇಲ್ಗಡೆನೇ ಇರ್ತವೆ ಹಣ್ಣುಗಳೆಲ್ಲ. ಆಲ್ಮೋಸ್ಟ್ ಅಲ್ಲಿ ಕೆಳಗಡೆ ಇದ್ದಾಗ ಏನಾಗುತ್ತೆ ನೋಡಿ, ಎಲ್ಲ ಅಲ್ಲೆಲ್ಲ ಕೊಳಿತಾ ಇರ್ತವೆ ಹಣ್ಣುಗಳು, ಕ್ರಿಮಿಕೀಟಗಳಿಂದ ನಾಶ ಆಗ್ಬಿಡುತ್ತೆ. ನೋಡಿ ಇದು ಕೂಡ ನೆಲದಲ್ಲಿ ಇತ್ತು ನೋಡಿ, ಹೋಗ್ತಾ ಇದೆ ನೋಡಿ. ಹಾಗಾಗಿ ನಾವು ಅದಕ್ಕೋಸ್ಕರ ನಾವು ಫ್ರೋನಿಂಗ್ ಮಾಡಬೇಕು ಅಂತಲೇ ಹೇಳ್ತೀವಿ. ಹಾಗಾಗಿ ಫ್ರೋನಿಂಗ್ ಮೆಥಡನ್ನು ನೀವು ಮಾಡಿಸ್ಬೇಕಾಗುತ್ತೆ. ಸುಮಾರು ಒಂದು ಇನ್ನೇನು ಹಣ್ಣು ಬಿಡುತ್ತೆ ಅನ್ನೋಂಥ ಟೈಮಲ್ಲಿ ಒಂದು 1.5 ವರ್ಷ ಇದ್ದಂಗೆ ಅಥವಾ 2 ವರ್ಷ ಇದ್ದಂಗೆ ಅದನ್ನು ನಾವು ಫ್ರೋನಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಕೆಳಗಡೆ ಇರೋದೆಲ್ಲನೇ ಕಟಾವು ಮಾಡಿಬಿಡ್ತಾರೆ. ಮೇಲ್ಗಡೆ ಬಿಟ್ಟಾಗ ನಮಗೆ ಯಥೇಚ್ಛವಾಗಿ ಹಣ್ಣುಗಳನ್ನು ನಾವು ತೊಗೋಬೋದು ಫ್ರೆಂಡ್ಸ್. ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಥರದ ನೀವು ಗಿಡಗಳನ್ನು ನೀವು ನೋಡಿದಿರಿ. ನಾನು ಲಾಸ್ಟ್ ಟೈಮ್ ಹೇಗೆ ಹೇಳಿದ್ನೋ ಅದೇ ರೀತಿಯಲ್ಲಿ ಈ ಒಂದು ದಿನ ನಾನು ಬಂದು ಹೇಳ್ತಿರುವಂಥದ್ದು ಯಾವ ಒಂದು ವೆರೈಟಿ ಗಿಡಗಳಂತ ನಾನು ಹೇಳಿದ್ನೋ ಆ ಒಂದು ವೆರೈಟಿಯ ಗಿಡಗಳಲ್ಲಿ ಬಿಟ್ಟಿರುವಂಥ ಹಣ್ಣುಗಳನ್ನು ನಾನು ನಿಮಗೆ ತೋರಿಸಿರುವಂಥದ್ದು. ಇಂಡಿಯನ್ ವೆರೈಟಿ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ನಾನು ನಿಮಗೆ. ಅದ್ರ ಜೊತೆಗೆ ಫಾರಿನ್ ವೆರೈಟಿ ಆಲ್ಮೋಸ್ಟ್ ಎಲ್ಲ ಗಿಡಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ನಮ್ಮ ಇಂಡಿಯಾದಲ್ಲೂ ಕೂಡ ಈ ಒಂದು ಬಟರ್ ಫ್ರೂಟನ್ನು ಬೆಳಿಬೋದು, ಆ್ಯಶ್ ವೆರೈಟಿ ಮತ್ತು ಫಾರಿನ್ ವೆರೈಟಿ ಅಂತಲೂ ಕೂಡ ನಿಮಗೆ ಇವಾಗ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ. ಇದೇ ಥರದ ಒಂದು ಸಾಕಷ್ಟು ವೀಡಿಯೋಗಳಿಗೋಸ್ಕರ ನಮ್ಮೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಅವರು ಕೂಡ ಈ ರೀತಿಯಾದ ಒಂದು ಒಳ್ಳೊಳ್ಳೆಯ ತಳಿಯಾದ ಒಂದು ಬಟರ್ ಫ್ರೂಟನ್ನು ಬೆಳೆದು ಒಂದು ಯಾವ ಒಂದು ಹಣ್ಣುಗಳಿಗೆ ಜಾಸ್ತಿ ಬೆಲೆ ಇದೆ, ಈ ಒಂದು ಟ್ರೆಂಡಿಂಗಲ್ಲಿ ಯಾವುದೆಲ್ಲ ಓಡ್ತಾ ಇದೆ ಅದ್ರ ಬಗ್ಗೆ ಗಮನ ಇಟ್ಟು ಅದನ್ನು ಬೆಳೀಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.